ದೇವೇಗೌಡರು ಹೋರಾಟಕ್ಕೆ ನಮ್ಮದು ಭಾಳ ಸಂತೋಷ. ಅವರ ಸುಪುತ್ರರೇ ಇದನ್ನು ನೋಟಿಫಿಕೇಶನ್ ಮಾಡಿದ್ದು, ಆಯಿತಾ. ಅವರೇ ಯಾಕೆ ಇದನ್ನು ತೆಗಲಿಲ್ಲ, ಅವರೇ ಮಾಡಿ, ಅವರೇ DLF ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಅವರೇನೆ, DLF ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ. ಅವ್ರು ಯಾರ ಮಾತು ನಾ ಕೇಳಕ್ಕೆ ತಯಾರಿಲ್ಲ, ಅವ್ರು ಹಂಗೆ ಬಿಟ್ಬಿಡಿ ಅಂತ ಹೇಳೋದು ನಾ ಕೇಳಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದೆ. ನಾನಂತೂ ಇದನ್ನು ಯಾವ ಕಾರಣಕ್ಕೂ ಅವರೇ ಮಾಡ್ಬೋದಾಗಿತ್ತು. ನನ್ನ ಕಾಲದಲ್ಲಿ ಯಾವತ್ತೂ ನಾನು ಬಿಡೋದಿಲ್ಲ. ಅವ್ರ ಕೈಲಿ ನಾವು ಯಾರೋ ಒಬ್ಬ ಹೇಳ್ತಾರೆ ಅಂದ್ಬಿಟ್ಟು, ಬ್ರೋಕರ್ಗೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ನಾನು ಕೇಳಕ್ಕೆ ತಯಾರಿಲ್ಲ. ಯಾರು ಒರಿಜಿನಲ್ ರೈತರು ಯಾರು ಅನ್ನೋದು ಗೊತ್ತಿದೆ, ಡೂಪ್ಲಿಕೇಟ್ ರೈತರು ಯಾರು ಅಂತ ಗೊತ್ತಿದೆ, ಏಜೆಂಟ್ಗಳು ಯಾರು ಅಂತ ಗೊತ್ತಿದೆ, ಎಲ್ಲ ನಮಗೆಲ್ಲ ಗೊತ್ತಿದೆ. ಈಗ ತಂದು ರಿಲೀಸ್ ಮಾಡಲ ನಾನು? ಯಾರು ದುಡ್ಡು 900 ಎಕರೆಯಲ್ಲಿ KDBಗೆ ತಗೊಂಡ್ಕೊಂಡಾಗ ಯಾರು ದುಡ್ಡು ತೊಗೊಂಡವ್ರೆ ಬಿಟ್ಟವ್ರೆ ಅಂತ ಯಾಕೆ ಮಾತಾಡಲಿಲ್ಲ? ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ರೈತರಿಗೆ ಈಗ ತನಕ ಇವತ್ತು ಬೆಳಗ್ಗೆ ನನ್ನ ಹತ್ರ ಟೊಯೋಟಾ ಅವ್ರು ಬಂದಿದ್ರು, ನಮಗೆ 300 ಎಕರೆ ಬೇಕು ರೆಸಿಡೆನ್ಷಿಯಲ್ಗೆ ಅಂತ ಬಂದಿದ್ರು. ನಾನು ಹೇಳಿದೆ 300 ಎಕರೆ ತಗೊಳ್ಳೋದು ಮುಖ್ಯ ಅಲ್ಲ, ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯೋಟಾ ಟೌನ್ಶಿಪ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ವಿ. ಎಲ್ಲಿ ಕೇಳಿದಾರೆ ಸರ್? ಅಲ್ಲೇ ಕೇಳಿದ್ದಾರೆ, 300 ಎಕರೆ ಟೊಯೋಟಾ ಅವರು ಕೇಳಿದ್ದಾರೆ. ಹೌದು, ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡಬೇಕು ಅಂತ, ಒಂದು ದೊಡ್ಡ ಎದ್ದು ಕಾಣೋಂಥ ರೀತಿ ಟೌನ್ಶಿಪ್ ಅದು ಕ್ರಿಯೇಟ್ ಆಗಬೇಕು ಅಂತ. ಇದರಲ್ಲೇ ಕೊಡ್ತೀರಾ ಅಥವಾ ಹೇಗೆ ಸರ್? ಇದರಲ್ಲೇನೆ ನೋಡ್ರಿ, ಅಶೋಕರು ಬರಲಿ, ದೇವೇಗೌಡರು ಬರಲಿ, ಅವ್ರು ರಾಜಕೀಯ ಹೋರಾಟ ಮಾಡ್ತಾರೆ. ನಾನು ಅವ್ರ ರಾಜಕೀಯ ಹೋರಾಟಕ್ಕೆ ನಾನೇನು ಬೇಜಾರೇನು ನಾನು ಮಾಡ್ಕೊಳ್ಳೋದಿಲ್ಲ. ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ. ಏನು ಗೊತ್ತಿಲ್ವ ಅವ್ರಿಗೆ? ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ, ಅವ್ರ ಅಧಿಕಾರ ಇತ್ತಲ್ಲ, ಯಾಕೆ ಅಶೋಕ್ ಬಿಡಿಸ್ಲಿಲ್ಲ ಇದನ್ನ? ಯಡಿಯೂರಪ್ಪನವ್ರು ಯಾಕೆ ಬಿಡಿಸ್ಲಿಲ್ಲ ಇದನ್ನ? ದೇವೇಗೌಡರ ಮಗನ ಕೈಲಿ ಯಾಕೆ ಬಿಡಿಸ್ಲಿಲ್ಲ ಇದನ್ನ? ಯಾವತ್ತು ಇದು ಬೇಡ ಅಂತೇಳಿ ಅವತ್ತು ಹೇಳ್ಬೋದಾಯ್ತಲ್ಲ, ನೀನು ಮಾಡೋದು ಸರಿ ಇಲ್ಲಪ್ಪ, ಇದು ಅವ್ರದೇ ಕ್ಷೇತ್ರ ಇತ್ತಲ್ಲ, ಇದು ನನ್ನ ಕ್ಷೇತ್ರ ಏನಿರ್ಲಿಲ್ವಲ್ಲ, ಇದು ನಾನೇನು ಮಂತ್ರಿ ಇರ್ಲಿಲ್ವಲ್ಲ, ಅವರೇ ಮಂತ್ರಿ ಇದ್ರಲ್ಲ. ಸುಮ್ಮನೆ ಈಗ ನಮ್ಮ ಮೇಲೆ ತೋರ್ಸೋಕ್ಕೆ ರಾಜಕಾರಣ. ಬಾಲಕೃಷ್ಣರ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಇವತ್ತು ಪ್ರತಿಭಟನೆನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.